ಮಾತೆರೆಗಳ ನಮಸ್ಕಾರ. ನಾನು ನಿಮ್ಮ ಸಿಂಚನಾ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಯು ಆಲ್ ಆರ್ ಡೂಯಿಂಗ್ ವೆಲ್ಕಮ್ ಟು ಸಿಂಚನಾಸ್ ಯೂಟ್ಯೂಬ್ ಚಾನಲ್. ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಡೂ ಶೇರ್, ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಮರೀದೆ ಬೆಲ್ ಬಟನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ವಾಶ್ರೂಮಿಗೆ ಹೋಗಕ್ಕೆ ಹೋಗಿ ಮತ್ತೆ ಏನೋ ಒಂದು ಅವಂತರ ಮಾಡ್ಕೊಂಡ್ವಿ. ಇಬ್ರು ವಾಶ್ರೂಮಿಗೆ ಹೋಗೋಣ ಅಂತ ಹೊರಟ್ವಿ. ಇಲ್ಲಿ ನೋಡಿದ್ರೆ ಹಡಗಲ್ಲಿದ್ದವರೆಲ್ಲ ಇಳಿದು ಇಳ್ಕೊಂಡೋಗಿ ನಾವೊಂದು 4-5 ಜನ ಉಳ್ಕೊಂಡಿದ್ದೀವಿ ಇವಾಗ. ಅದಕ್ಕೆ ಅವ್ರು ಅಂದರು, ನೀವು ಅಲ್ಲಿ ಹೋಗಿ ಆಚೆ ಸೈಡ್ ಮತ್ತೆ ಎಲ್ಲಿಗೆ ಬಂದಿತ್ತು ಅಲ್ಲಿಗೆ ವಾಪಸ್ ಹೋಗಿ ಅಲ್ಲಿಂದ ಬಸ್ ಇರುತ್ತೆ, ಬಸ್ ನಂಬರ್ ಹೇಳಿದ್ದಾರೆ. ಸೊ ಆ ಬಸ್ಸಲ್ಲಿ ಹೋಗಿ ಮತ್ತೆ ವಾಪಸ್ ಬಂದು ಇಲ್ಲಿ ಬಿಡ್ತಾರೆ. ಇಲ್ಲಿಂದ ಟ್ರೈನಲ್ಲಿ ನೆಕ್ಸ್ಟ್ ಪ್ಲೇಸಿಗೆ ಹೋಗ್ಬೋದು ಅಂತ. ಕರ್ಮ. ವಾಶ್ರೂಮಿಗೆ ಹೋಗೋಕೆ ಹೋಗಿ ಬಸ್ ಮಿಸ್ ಮಾಡ್ಕೊಂಡ್ಬಿಟ್ಟು ಇನ್ನು 1 ಅವರ್ ವೇಸ್ಟು. ಇಲ್ಲಿಂದ ಹೋಗೋಕೆ ಅರ್ಧ ಗಂಟೆ ಇದೆ, ಅಲ್ಲಿಂದ ಮತ್ತೆ ಪುನಃ ಬಸ್ ಹಿಡ್ಕೊಂಡು ಅರ್ಧ ಗಂಟೆ. ಊಟ ಸಮೇತ ಆಗಿಲ್ಲ ನಮ್ದು ಇನ್ನು. ಇವಾಗ ಟೈಮ್ ಆಲ್ರೆಡಿ 5 ಗಂಟೆ ಆಗ್ತಾ ಬಂತ. 5 ಗಂಟೆನೇ, ಇನ್ನೂ ಊಟ ಸಮೇತ ಆಗಿಲ್ಲ ನಮ್ದು. ಆವಾಗ ಫುಲ್ ರಶ್ ಇತ್ತು, ಕುತ್ಕೊಳ್ಳೋಕೆ ಜಾಗ ಇಲ್ಲ ಅಂತ ಕಾಯ್ತಾ ಇದ್ವಿ. ಇವಾಗ ಇಡೀ ಶಿಪ್ ಖಾಲಿ ಇದೆ, ಕುತ್ಕೊಳ್ಳೋಕ್ಕೆ ಬೇಡ ಆಗೋಗಿದೆ ನಮಗೆ. ಹೌದು. ಇಲ್ಲಿ ಎಷ್ಟು ಟೈಮ್ಗೆ ಇಂಪಾರ್ಟೆನ್ಸ್ ಕೊಡ್ತಾರೆ ಅಂದರೆ ಜಸ್ಟ್ ಒಂದು 2 ಮಿನಿಟ್ಸ್ ಲೇಟ್ ಆಗಿದ್ದು ಅಷ್ಟೇ. ಶಿಪ್ನ ಮೂವ್ ಮಾಡೇ ಬಿಟ್ಟು ನಾವು ಇಳಿಬೇಕಾಗಿದ್ದ ಜಾಗದಲ್ಲಿ ಇಳಿಯೋಕ್ಕೆ ಆಗಿಲ್ಲ. ಕೊನೆಗೆ ಏನು ಮಾಡೋದಂತ ಗೊತ್ತಾಗದೆ ಅಲ್ಲೇ ಇದ್ದಿದ್ದು ಸೆಕ್ಯೂರಿಟಿ ಹತ್ರ ನಾನು ರಕ್ಷಿತಿಗೆ ಫೋನ್ ಮಾಡಿಕೊಟ್ಟೆ. ಅವರೊಟ್ಟಿಗೆ ಕಮ್ಯುನಿಕೇಟ್ ಮಾಡಿ ಪಾಪ ಅವ್ರು ತುಂಬ ಹೆಲ್ಪ್ ಮಾಡಿದ್ರು. ಇನ್ನೊಂದು ನೆಕ್ಸ್ಟ್ ಸ್ಟೇಷನಲ್ಲಿ ಇಳಿಸ್ತೀವಿ, ಅಲ್ಲಿ ಬಸ್ ನಂಬರ್ ಇದೆ, ಇದೇ ಬಸ್ಸಿಗೆ ಹತ್ತಿ ನೀವು ಹೋಗಬೇಕಾಗಿದ್ದ ಲೊಕೇಶನಿಗೆ ಹೋಗ್ತೀರಾ, ಅಲ್ಲಿಂದ ನೀವು ಮೆಟ್ರೋನ ಕ್ಯಾಚ್ ಮಾಡ್ಕೊಳ್ಳಿ ಅಂತೆಲ್ಲ. ಜಪಾನಿಗೆ ಫ್ಲೈಟ್ ಜರ್ನಿ ಆಯಿತು, ಡಿಫ್ರೆಂಟ್ ಟ್ರೈನ್ ಜರ್ನಿ ಆಯಿತು, 2 ಸರಿ ಶಿಪ್ಪಲ್ಲಿ ಜರ್ನಿ ಆಯಿತು. ಇವಾಗ ಬಸ್ ಹಿಡ್ಕೊಂಡು ಬಸ್ಸಲ್ಲಿ ಜರ್ನಿ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲ ಥರ ಆಯ್ತು. ಇಲ್ಲೇನೊಂದು ಸ್ಕೂಟಿ ಗಿಟಿ ಸಿಕ್ಕರೆ ಇನ್ನು ಅದನ್ನೊಂದು ಓಡಿಸ್ಬೇಕಷ್ಟೇ, ಬಿಟ್ಟರೆ ಆಲ್ಮೋಸ್ಟ್ ಇರೋ ಬರೋದೆಲ್ಲ ಜರ್ನಿ ಆಯಿತು. ಸಾಗರದಲ್ಲೆಲ್ಲ ಬಸ್ ಮಿಸ್ ಮಾಡ್ಕೊಂಡ್ರೆ ಹೆಂಗಾದ್ರೂ ಹುಡುಕ್ಬೋದು. ಇಲ್ಲೆಲ್ಲ ಎಲ್ಲಿಂದ ಇಲ್ಲೇ ಇದೆ, ಹೋಗ್ಬೋದಲ್ಲ. ಅಂತೂ ಬಸ್ ಸ್ಟಾಪ್ ಸಿಕ್ತು, ಬಸ್ ನಂಬರ್ ಹೇಳಿದ್ದಾರೆ, ನೋಡೋಣ. ಪುಣ್ಯಕ್ಕೆ ಬಸ್ ಸ್ಟ್ಯಾಂಡ್ ಕೂಡ ನಮ್ಗೆ ಅಲ್ಲೇ ಪಕ್ಕದಲ್ಲೇ ಇತ್ತು. ಇಳಿದ ಕೂಡಲೇ ತುಂಬ ಕನ್ವೀನಿಯೆಂಟ್ ಆಗೇ ಇತ್ತು, ಏನು ಪ್ರಾಬ್ಲಮ್ಮು ಕೂಡ ಆಗಿಲ್ಲ. ಬಸ್ ಸ್ಟಾಪಲ್ಲಿ ಅಲಿತಾ ಇದ್ದಾರೆ ರಂಜಕ್ಕ. ಬರುತ್ತಂತೀಗ, ಅದಕ್ಕೆ ಕಾಯ್ತಾ. ಯಾರು ಹೇಳಿದ್ರು ಬರುತ್ತೆ ಅಂತ? ಪಾಪ ಆಯ್ತಾ, ಇವ್ರಿಗೆ ಹೆಂಗೆ ಕಿಂಡಲ್ ಮಾಡಿದ್ರು ನೋಡಿ ರಂಜಕ್ಕ. ನೀವು ಆ್ಯಕ್ಚುಲಿ ಊಟ ಮಾಡಿರಲಿಲ್ಲ ಅಲ್ಲಿ ಬಸ್ ಸ್ಟ್ಯಾಂಡ್. ಇಲ್ಲೇ ನಮ್ಮ ಇಂಡಿಯನ್ ರೆಸ್ಟೋರೆಂಟ್ ಇದೆ, ಇಂಡಿಯನ್ ಫ್ಲ್ಯಾಗ್ ಹಾಕಿದ್ರು, ದಾ ಬಿಸ್ಟ್ರೋ. ಖುಷಿ ಆಗ್ಬಿಡ್ತು ರಂಜಕ್ಕಂಗೆ. ಇಂಡಿಯನ್ ಫ್ಲ್ಯಾಗ್ ನೋಡಿ, ಅಲ್ಲೋಡು ಫ್ಲ್ಯಾಗ್ ಇದೆ ಅಂತ ಬಂದು ನೋಡಿದರೆ ನಮ್ಮ ಇಂಡಿಯನ್ ರೆಸ್ಟೋರೆಂಟ್. ಸೊ ಬನ್ನಿ, ಹೇಗಿರುತ್ತೆ ನಮ್ಮ ಇಂಡಿಯನ್ ರೆಸ್ಟೋರೆಂಟ್ ಹೊರ ದೇಶದಲ್ಲಿ, ಟೇಸ್ಟ್ ಹೆಂಗಿರುತ್ತೆ ನೋಡೋಣ. ಮೆನು ಇದೆ ನೋಡಿ, ಇಲ್ಲಿ ಏನೋ ಸಲಾಡ್ ಇದೆ, ಬಟರ್ ಚಿಕನ್ ಕರಿ, ಸಾಗಾ ಮಟನ್, ಮಟರ್ ಪನ್ನೀರ್, ಮಿಕ್ಸ್ ಫುಡ್ ಕರಿ, ಮೆನುವಲ್ಲಂತೂ ಎಲ್ಲ ನಮ್ಮ ಇಂಡಿಯನ್ ಇದೇ ಇತ್ತು. ಹೋಟೆಲ್ ಆ್ಯಕ್ಚುಲಿ ಹಿಂದಿ ಅವ್ರದಂತೆ. ಅಂತೂ ಬಸ್ ಮಿಸ್ ಮಾಡ್ಕೊಂಡಿದ್ದಕ್ಕೆ ಇಂಡಿಯನ್ ರೆಸ್ಟೋರೆಂಟ್ ಸಿಕ್ತು, ಖುಷಿ ಆಯಿತು. ಬಟ್ ರೆಸ್ಟೋರೆಂಟಲ್ಲಿ ನಾವಿಬ್ಬರು ಬಿಟ್ಟರೆ ಇನ್ಯಾರೂ ಇಲ್ಲ, ಖಾಲಿ. ಇಂಡಿಯನ್ ರೆಸ್ಟೋರೆಂಟಲ್ಲೆಲ್ಲ ಇಂಡಿಯನ್ಸೇ ಬರೋದು ಜಾಸ್ತಿ, ಇಲ್ಲಿ ಅವ್ರು ಯಾಕೆ ಬರ್ತಾರೆ. ಸೊ ಆ್ಯಕ್ಚುಲಿ ರಂಜಕ್ಕನ ಕಣ್ಣು ತುಂಬ ಶಾರ್ಪ್ ಇದೆ. ಆ ಬಸ್ ಸ್ಟ್ಯಾಂಡಿಂದ ಇಂಡಿಯನ್ ಫ್ಲ್ಯಾಗ್ನ ಕಂಡು ಹಿಡ್ದಿದ್ದಾರೆ. ಹೆಂಗಿದೆ ಹೇಳಿ, ಸಖತ್ತಿದೆಯಾ? ಹಬ್ಬ ರಂಜಕ್ಕಂಗೆ ಒಳ್ಳೆ ಮರುಭೂಮಿಲಿ ವಯಸ್ಸು ಸಿಕ್ಕಂಗಾಯ್ತು. ಅಕ್ಕ ರೊಚ್ಚಿಗೆದ್ದು ಪ್ಲಾಸ್ಟಿಕ್ಕು ತಿಂತಾ ಇದ್ದಾರೆ ಇಲ್ಲಿ ಬಂದು. ಪ್ಲಾಸ್ಟಿಕ್ ಎಲ್ಲ ಕೋಕು ಅಕ್ಕ. ಆದರೂ ತಂದೂರಿ 2 ಪೀಸ್ ಕೊಟ್ಟ. ಹೌದು, ನಮ್ಮ ಇಂಡಿಯಾನೇ ಬೆಸ್ಟ್ ಅಪ್ಪ. ಊಟ ಹಾಕೋದ್ರಲ್ಲೇ ಎಕ್ಸ್ಪರ್ಟ್ಗಳಲ್ಲ. ಅದು ಇದಕ್ಕೆ ಎಷ್ಟಿತ್ತು ರೇಟು? 1000 ಅಬೋವ್ ಇತ್ತು ಅನ್ಕೋತೀನಿ. ಮತ್ತೆ ಮೆನು ತೊಗೊಂಡೋದ್ರು, 800 ಏನು ಇತ್ತು. ದೇವ್ರವನು ಚೆನ್ನಾಗಿ ಕೊಟ್ಟಿದ್ದಾನೆ. ಮತ್ತೆ ಅದು ಚಿಕನ್ ಚಿಲ್ಲಿ ಅಂತ, ಆ್ಯಕ್ಚುಲಿ ಸಾಂಬಾರು ಥರ ಇದೆಯಪ್ಪ ನೋಡೋಕ್ಕೆ. ನೋಡಿ ಗೋಬಿದು ಗ್ರೇವಿ ಇದ್ದಂಗೆ ಇದೆಪ್ಪ, ಅದು ಚೆನ್ನಾಗಿದೆ ಟೇಸ್ಟು. ಬಟ್ ಇದು ನಮ್ಮ ಚಿಕನ್ ಚಿಲ್ಲಿ ಅಲ್ಲ ಇದು.
ಇಂಡಿಯನ್ ರೆಸ್ಟೋರೆಂಟ್ ನೋಡಿ ಊಟ ಮಾಡಿದ್ದು ನಾವು ಆ ಮಾಡೋ ಬರೋದಲ್ಲಿ ನಾವು ಬಸ್ ಕೂಡ ಮಿಸ್ ಮಾಡ್ಕೊಂಡ್ವಿ. ಆದರೆ ಬಸ್ಸಿಗೆ ಏನು ಪ್ರಾಬ್ಲಮ್ ಆಗಿಲ್ಲ, ಎವ್ರಿ ಹಾಫ್ ಆನ್ ಅವರ್ ನಮಗೆ ಬಸ್ ಇತ್ತು. ಸೊ ಹಾಗಾಗಿ ನೆಕ್ಸ್ಟ್ ಬಸ್ ತೊಗೊಂಡು ನಾವು ಮೆಟ್ರೋ ಸ್ಟೇಷನಿಗೆ ಬಂದರೆ ಅಲ್ಲಿ ನಮಗೆ ಇನ್ನೊಂದು ಸರ್ಪ್ರೈಸೇ ಕಾತಿತ್ತು. ಒಂದು ಶಿಪ್ಪಿಂದ ಲೇಟಾಗಿ ಹೊರಗೆ ಬಂದಿದ್ದಕ್ಕೆ ಎಷ್ಟೆಲ್ಲ ಕಷ್ಟ ಆಯಿತು ಅಂದರೆ, ನೀನು ಈ ಥರ ಎಲ್ಲ ವಿಡಿಯೋ ಮಾಡಿದ್ರೆ ಅವರೆಲ್ಲ ಏನನ್ಕಂತಾರೆ, ಇವ್ರು ಜಪಾನೇ ನೋಡಿಲ್ಲ, ಬರೀ ಮೆಟ್ರೋ ಸ್ಟೇಷನಿಂದ ಬರೀ ಅಲ್ಲಿ ತನಕ ಬಿದ್ದಿದ್ದಾರೆ, ಪ್ಲೇಸೇ ನೋಡಿಲ್ಲ ಅನ್ಕೊಂಡ್ಬಿಟ್ಟು. ಅಲ್ಲ ಬೇರೆ ಪ್ಲೇಸ್ ಆ್ಯಡ್ ಮಾಡಿರ್ತೀನಲ್ಲ. ಮತ್ತೆ ನಾವು ಒಂದು ಶಿಪ್ಪಿಂದ ಲೇಟ್ ಬಂದಿದ್ದಕ್ಕೆ ಟ್ರೈನ್ ಮಿಸ್ ಆಯಿತು ಅಂತ ಹೇಳ್ಬಿಟ್ಟು ಬಸ್ ಹುಡ್ಕೋಕೆ ಹೋದರೆ ಇಂಡಿಯನ್ ರೆಸ್ಟೋರೆಂಟಲ್ಲಿ ಊಟ ಮಾಡೋಕೆ ಹೋದ್ವಿ. ಅಲ್ಲಿ ಹೋಗ್ಬಿಟ್ಟು ಊಟ ಮಾಡಿ ಬಂದರೆ ಬಸ್ ಲೇಟ್ ಆಯಿತು. ಬಸ್ಸಿಂದ ಇವಾಗ ಮೆಟ್ರೋ ಹತ್ಕೊಂಡ್ಬಿಟ್ಟು ಇನ್ನೊಂದು ಸ್ಟೇಷನ್ನಿಗೆ ಬಂದರೆ ಇಲ್ಲಿ ಟ್ರೈನ್ ಇಲ್ಲ. ಇಲ್ಲಿ ಇನ್ನೂ 1 ಅವರ್ ವೆಯ್ಟಿಂಗ್ ಅಂತೆ ಕ್ಯೋಟೋಗೆ ಹೋಗ್ಲಿಕ್ಕೆ. ಅಯ್ಯೋ, ಟಿಕೆಟ್ ಹಿಡ್ಕೋಕಾಯಿ ಹಾಗೆ ಲೈಫ್. ಬಟ್ ತುಂಬ ಅಂದರೆ ತುಂಬ ಪ್ರೌಡ್ ಫೀಲ್ ಆಗುತ್ತೆ. ನಾವಿಬ್ಬರು ಭಾಳನೇ ಕಷ್ಟಪಟ್ಟು ಎಲ್ಲದನ್ನು ಮ್ಯಾನೇಜ್ ಮಾಡ್ತಾ ಇದ್ದೀವಿ. ಸ್ಟೈಲ್ ಮಾಡ್ಕೊಂಡು ಸೋಲೋ ಟ್ರಿಪ್ ಬರೋದಲ್ಲ, ಅದು ಮ್ಯಾನೇಜ್ ಮಾಡೋದು ತುಂಬ ಕಷ್ಟ ಇರುತ್ತೆ. ಸೊ ಪ್ಲೀಸ್ ಡೂ ರೆಸ್ಪೆಕ್ಟ್ ಫಾರ್ ಸೋಲೋ ಟ್ರಾವೆಲರ್ಸ್ ಅಲ್ಲ ಅಕ್ಕ? ನಾವೇನು ಮಾತಾಡ್ಬಿಡ್ತೀವಿ, ನೋಡು ಒಬ್ಬಳೇ ಹೋಗಿದ್ದಾಳೆ ಹಂಗೆ ಹಿಂಗೆ ಅಂತ. ಇಲ್ಲಿ ಬಂದು ಸುಮ್ಮನೆ ಏನು ಚಿಲ್ ಮಾಡೋಕ್ಕೆ ಬರೋದಂತಲ್ಲ, ತುಂಬಾ ಕಷ್ಟ ಇರುತ್ತೆ ಇಲ್ಲಿ ಬರೋರಿಗೂ. ಎಷ್ಟು ನಮ್ಗೆ ಹೇಳ್ಬೇಕು, ನಾವು ಒಂದು 4 ಡೇಸಲ್ಲಿ ಎಷ್ಟೊಂದು ನಾಲೆಡ್ಜ್ ತಿಳ್ಕೊಂಡಿದ್ದೀವಿ ಅಂದರೆ ನಿಜವಾಗ್ಲೂ. ಇನ್ನು ಬೇರೆ ಕಡೆ ಕಂಟ್ರಿಗೆಲ್ಲ ಹೋದರೆ ನಾವು ಸ್ವಲ್ಪ ಇದಕ್ಕಿಂತ ಬೆಟರಾಗಿ ಸರ್ವೈವ್ ಆಗ್ತೀವಿ ಈಸಿಲಿ ಅಲ್ಲ ಅಕ್ಕ? ಬಸ್ಸು ಟ್ರೈನು ಎಲ್ಲ ಮಿಸ್ ಮಾಡ್ಕೊಂಡ್ರು ನಮಗೆ ಮೂಡ್ ಸರಿ ಆಗಲಿಕ್ಕೆ ಸಿಕ್ಕಿದ ಟ್ರೈನ್ ಬಂದು ಬುಲೆಟ್ ಟ್ರೈನು. ಶಿಂಕಸೇನ್ ಬುಲೆಟ್ ಟ್ರೈನಲ್ಲಿ ನಾವು ಕ್ಯೋಟೋಗೆ ಹೋಗಬೇಕಾಯಿತು. ಬೇರೆ ಯಾವ ಟ್ರೈನು ಆಪ್ಷನ್ ಇರಲಿಲ್ಲ ನಮಗೆ. ಟೋಕಿಯೋಗೆ ರಿಟರ್ನ್ ಹೋಗೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಆದರೆ ಹೋಗ್ತಾನೆ ಇದ್ರಲ್ಲಿ ಹೋಗ್ಬೇಕಾಗಿ ಬಂತು. ತುಂಬಾ ಖುಷಿ ಆಯಿತು. ನಾನು ಅಕ್ಕಂಗೆ ಹೇಳಿರಲಿಲ್ಲ ಸರ್ಪ್ರೈಸ್ ಏನು ಅಂತ. ಆ್ಯಕ್ಚುಲಿ ಅವಾಗ ಟ್ರೈನ್ ಮಿಸ್ ಆಯಿತು. ಬಟ್ ಟ್ರೈನ್ ಮಿಸ್ ಆದರೂ ಅಲ್ಲಿ ಕ್ಯೋಟೋದಿಂದ ರಿಟರ್ನ್ ಬರ್ತಾ ನಾನು ಇದ್ರಲ್ಲಿ ಕರ್ಕೊಂಬರೋಣ ಅಂತ ಇದ್ದೆ ಅಕ್ಕಂಗೆ. ಬಟ್ ಅಕ್ಕಂಗೆ ಸರ್ಪ್ರೈಸು, ಇವಾಗ ನಾವು ಬುಲೆಟ್ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ. ಅಕ್ಕ ಫುಲ್ ಎಕ್ಸೈಟೆಡ್ ಆಗಿದ್ದಾರೆ. ಫಾಸ್ಟ್ ಹೋಗೋದು ಮರಿತಿದ್ದು. 今日も東海道新幹線をご利用いただきましてありがとうございます。次の電車行きは熱海です。ಹಕೋನಿ ಒದಾವಾಯಿಂದ ನಾವು ಕ್ಯೋಟೋಗೆ ಬುಲೆಟ್ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ. ಜಪಾನಲ್ಲಿ ಬುಲೆಟ್ ಟ್ರೈನ್ ಅಂತೂ ಸಿಕ್ಕಾಪಟ್ಟೆ ಫೇಮಸ್ಸು. ಬಂದವರೆಲ್ಲ ಬುಲೆಟ್ ಟ್ರೈನಲ್ಲಿ ಹೋಗ್ತಾರೆ. ಸೊ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೆ ಬುಲೆಟ್ ಟ್ರೈನಲ್ಲಿ ಜರ್ನಿ ಮಾಡಲಿಕ್ಕೆ. ಬಟ್ ಆದರೆ ತುಂಬ ಬೇಗನೆ ಜರ್ನಿ ಮಾಡಿದ್ದು ನಂಗೆ ತುಂಬಾ ಖುಷಿ ಆಯಿತು. ವಾಶ್ರೂಮ್ ನೋಡಿ ಎಷ್ಟು ಸಣ್ಣದಾಗಿದೆ ಗೊತ್ತಾ, ಒಬ್ಬರು ಮನುಷ್ಯರು ಇಲ್ಲಿ ಇಟ್ಕೊಳ್ಬೋದಷ್ಟೇ. ಬಟ್ ಸಣ್ಣದಾಗಿದ್ರು ತುಂಬ ಕ್ಲೀನ್ ಆ್ಯಂಡ್ ಹೈಜೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಕ್ಲೀನ್ ಆ್ಯಂಡ್ ಹೈಜೀನ್ ಬಗ್ಗೆ ಅಂತೂ ಮಾತೇ ಇಲ್ಲ. ಇಲ್ಲಿ ವೈಟ್ ಕಲರ್ ಸಾಕ್ಸ್ ಹಾಕೊಂಡು ದಾರಿಲಿ ನಡ್ಕೊಂಡು ಹೋದ್ರು ಅದು ಕೊಳೆನೇ ಆಗಲ್ಲ, ಅಷ್ಟಕ್ಕೊಂದು ಕ್ಲೀನಾಗಿ ಮೇಂಟೈನ್ ಮಾಡ್ತಾರೆ ಇವರು. ಇಲ್ಲಿ ಎಲ್ಲ ಟ್ರೈನಲ್ಲೂ ಅಷ್ಟೇ ಡಿಫ್ರೆಂಟ್ ಟಾಯ್ಲೆಟ್ಸ್ಗಳಿರುತ್ತೆ. ಮಕ್ಕಳಿಗೆ, ದೊಡ್ಡವರಿಗೆ, ಗಂಡು ಮಕ್ಕಳಿಗೆ, ಹೆಣ್ಮಕ್ಳಿಗೆ, ಹ್ಯಾಂಡಿಕ್ಯಾಪ್ಸಿಗೆ ಅಂತೆಲ್ಲ. ನೋಡಿ ಸೀಟಿಂದ ಎದ್ದು ಇಲ್ಲಿ ಬಂದು ನಿಂತಿದ್ದಾರೆ ಟ್ರೈನ್ ಎಷ್ಟು ಸ್ಪೀಡಾಗಿ ಹೋಗುತ್ತೆ ಅಂತ ಟೆಸ್ಟ್ ಮಾಡೋಕ್ಕೆ. ಒಟ್ಟು ಜಪಾನಿಗೆ ಬಂದು ಎಷ್ಟು ಪಕ್ಕದಲ್ಲಿ ನೋಡಿ ಟ್ರೈನ್ ಎಷ್ಟು ಸ್ಪೀಡಲ್ಲಿ ಹೋಗ್ತಿದೆ. ಅದು ಬುಲೆಟ್ ಟ್ರೈನ್. ನಾವು ಒಳಗಡೆ ಇದ್ದು ಶೇಕ್ ಆಗ್ತೀವಿ. ಯಾವ ಸೈಡ್ ಸ್ಟೇಷನ್ ಇರುತ್ತೆ ಆ ಸೈಡೇ ಆಟೋಮೆಟಿಕ್ ಆಗಿ ಡೋರ್ಸ್ ಓಪನ್ ಆಗಿಬಿಡುತ್ತೆ. ಬುಲೆಟ್ ಟ್ರೈನ್ ಎಕ್ಸ್ಪೀರಿಯನ್ಸ್ ಅಂತೂ ಸೂಪರ್ ಆಗಿತ್ತು. ಆ್ಯಕ್ಚುಲಿ ಒದಾವಾಯಿಂದ ಕ್ಯೋಟೋಗೆ ಹೋಗ್ಲಿಕ್ಕೆ ಹತ್ರ ಒಂದು ಆವ್ರೇಜ್ 7 hours ಏನೋ ಟೈಮಿಂಗ್ಸ್ ಹಿಡಿಯುತ್ತೆ ಅನ್ಸುತ್ತೆ. ಬಟ್ ಬುಲೆಟ್ ಟ್ರೈನಲ್ಲಿ ಆದರೆ 2 hours ಒಳಗಡೆ ನಾವು ಹೋಗಿ ರೀಚ್ ಆಗ್ತೀವಿ. ಹೊರಗಡೆ ಅಂತೂ ಏನು ಕಾಣೋದೇ ಇಲ್ಲ, ಎಲ್ಲ ವಿಷನ್ಸು ಸಿಕ್ ಅಂತ ಪಾಸ್ ಆಗಿಬಿಡುತ್ತೆ, ಅಷ್ಟು ಸ್ಪೀಡಾಗಿ ಹೋಗ್ತೀವಿ. ಅಂತೂ ನಾವು ಕ್ಯೋಟೋಗೆ ಬಂದು ರೀಚ್ ಆದ್ವಿ. ಕ್ಯೋಟೋದಿಂದ ಕ್ಯಾಬ್ ಮಾಡಿಕೊಂಡು ನಾವು ಬುಕ್ ಮಾಡಿದಂಥ Airbnb ಹೊರಟ್ವಿ. ಇಲ್ಲೆಲ್ಲ ಕ್ಯಾಬ್ ಓಡಿಸೋರೆಲ್ಲ ಆಲ್ಮೋಸ್ಟ್ ಏಜ್ ಆದವರೇ ಇದ್ದಾರೆ. ಯಾಕಂದರೆ ಅವರ ರಿಟೈರ್ಮೆಂಟ್ ಲೈಫ್ ಆದ್ಮೇಲೂ ಅವ್ರಿಗೆ ಕೆಲಸ ಮಾಡಬೇಕು ಅಂತ ಆಸಕ್ತಿ ಇದ್ರೆ ಅವರು ಕ್ಯಾಬ್ ಡ್ರೈವರ್ ಆಗಿ ಕೆಲಸ ಮಾಡ್ಬೋದು ಅಂತ ರೂಲ್ಸ್ ಇದೆ ಅಂತ. ನೋಡಿ ಇದ್ರಲ್ಲೇ ಗೊತ್ತಾಗುತ್ತೆ ಇಲ್ಲಿನ ಜನ ಎಷ್ಟು ವರ್ಕಿಗೆ ಇಂಪಾರ್ಟೆನ್ಸ್ ಕೊಡ್ತಾರೆ ಅಂತ. ಎಲ್ಲ ಏಜ್ನವರು 24/7 ಕೆಲಸ ಮಾಡ್ತಾನೆ ಇರ್ತಾರೆ. ಇಲ್ಲಿ ಟ್ಯಾಕ್ಸಿ ಮಾತ್ರ ತುಂಬ ಸೇಫ್ಟಿ ಇರುತ್ತೆ. ಇವನ್ ಟ್ಯಾಕ್ಸಿ ಡ್ರೈವರ್ಸ್ ಎಲ್ಲ ಕೂಡ ತುಂಬ ಚೆನ್ನಾಗಿ ಹಂಬಲ್ ಆಗಿ ಟ್ರೀಟ್ ಮಾಡ್ತಾರೆ. ಸೊ ನಾವು ಬಂದ ತಕ್ಷಣನೇ ಬಂದು ಬ್ಯಾಗಿಗೆಲ್ಲ ಇದು ಮಾಡ್ತಾರೆ. ನಮಗೆ ಕಷ್ಟ ಆಗ್ತಿಲ್ಲ, ಯಾಕಂದರೆ ನಾವು ಏನು Airbnb ಮುಂಚೆನೇ ಬುಕ್ ಮಾಡಿದ್ವಲ್ಲ ಅದ್ರ ಜಸ್ಟ್ ಅವ್ರಿಗೆ ಫೋಟೋ ತೋರಿಸಿದ್ರೆ ಸಾಕು, ಅವರು ಎಲ್ಲ ಲೊಕೇಶನ್ ಹಾಕ್ಕೊಂಡು ಕರೆಕ್ಟ್ ತೊಗೊಂಡೋಗಿ ಆ ಮನೆ ಮುಂದೆನೇ ಬಿಡ್ತಾರೆ. ಅದೇ ನಮ್ದು ಬೆಂಗಳೂರು ಕ್ಯಾಬಲ್ಲಿ ಆದರೆ ಕರೆಕ್ಟ್ ಲೊಕೇಶನ್ ಹಾಕಿದ್ರೆ ಪಕ್ಕದ ಬೀದಿಗೆ ಹೋಗಿರುತ್ತೆ ಆಯಿತಾ. ಇಲ್ಲ ಹಂಗಲ್ಲ, ಅಡ್ರೆಸ್ಸಲ್ಲಿ ಏನಿರುತ್ತೆ ಕರೆಕ್ಟ್ ಎಕ್ಸಾಕ್ಟ್ ಆ ಮನೆ ಮುಂದೆನೇ ಕರ್ಕೊಂಡೋಗಿ ನಿಲ್ಲಿಸ್ತಾರೆ. ನಾನು ತುಂಬ ಅಬ್ಸರ್ವ್ ಮಾಡಿದ್ದೀನಿ. ಟ್ಯಾಕ್ಸಿ ಡ್ರೈವರ್ ಎಲ್ಲರೂ 60 ವರ್ಷದ ಮೇಲಿನವರು ಇರ್ತಾರಂತೆ. ಅದೊಂದು ಚೆನ್ನಾಗಿದೆ.
ಒಂಥರ ಒಂದು ಸೇಫ್ಟಿ ಇದೆ. ಇಷ್ಟು ನೈಟು ನಾವು ಟ್ರಾವೆಲ್ ಮಾಡಿದ ಸಮೇತನು ಸಿಕ್ಕಾಪಟ್ಟೆ ಸೇಫ್ಟಿ ಇದೆ, ಅದೇ ಒಂದು ಪ್ಲಸ್ ಪಾಯಿಂಟ್. ಬಟ್ ತುಂಬ ಕಡೆ ನಾನು ರಿವ್ಯೂನು ಕೇಳಿದ್ದೀನಿ, ಜಪಾನ್ ಇಸ್ ದ ಸೇಫೆಸ್ಟ್ ಕಂಟ್ರಿ ಫಾರ್ ವುಮೆನ್ಸ್ ಅಂತ. ಎಸ್, ಹಾಗಾಗಿ ತುಂಬ ಧೈರ್ಯದಲ್ಲಿ ಟ್ರಾವೆಲ್ ಮಾಡ್ತಿದ್ದೀನಿ ನಾನು ರಂಜೋಕ್ಕ. ಏನಾರು ಇಟ್ಟಿದ್ದಾರ? ಏನೂ ಇಲ್ಲ. ಕೆಟಲ್ ಮತ್ತು ಕಿಚನ್ ಇದೆ. ಎಲ್ಲ ಪಾತ್ರೆಗಿದ್ರೆ ಇಲ್ಲೊಂದಿಷ್ಟು ಇದು ಇದೆ ಅಂತಕ್ಕ. ಇಲ್ಲಿ ಓಪನ್ ಮಾಡಿ. ನಮ್ಮ ಫೇವ್ರೆಟ್ ಪ್ಲೇಸ್ ಅಕ್ಕ ಏನೇನೋ ಓದ್ತಾರಪ್ಪ. ಏನೇನು ಓದ್ತದೆ ಗೊತ್ತಿಲ್ಲ. ಅಯ್ಯೋ ಅದು ಹೆಂಗೆ ಹೇಳ್ತಂದ್ರೆ ಹೆಂಗೆಂಗೋ ಆಡ್ತಾ ಇದ್ದೆ. ನಮ್ಗೆ ಈ ಜಪಾನಿಗೆ ಬಂದಾಗಿಂದ ಇದೊಂದೇ ಸಮಸ್ಯೆ ಆಗಿರೋದು. ಲೈಟ್ ಎಲ್ಲಿದೆ ಅಂತ ಹುಡ್ಕೋದು, ಅದನ್ನ ಆನ್ ಮಾಡೋದು ಹೆಂಗೆ ಅಂತ ನೋಡೋದು, ಬಿಟ್ರೆ ಫ್ಲಶ್ ಎಲ್ಲಿದೆ ಅಂತ ಹುಡ್ಕೋದು, ಫ್ಲಶ್ ಮಾಡೋದು ಗುಣ್ಣಕ್ಕಿದ್ದು ಲೈಟ್, ಮತ್ತೆ ಇದು ಯಾವ್ದು ಸಿಂಪಲ್ಸ್ ಅಂತ ನೋಡ್ಕೊಳ್ಳೋದು. ಇದೇ ಆಗೋಗಿದೆ ಪ್ರಾಬ್ಲಮ್ ನಮಗೆ. ಇಲ್ಲಿ ಬಂದ ಫೇವ್ರೆಟ್ ಪ್ಲೇಸ್ ಅದೇ ಆಗೋಗಿದೆ. ಅಯ್ಯೋ ದೇವ್ರೆ. ಇಲ್ಲಿ ವಾಶ್ರೂಮ್ ನೈಸಾ, ವಾಷಿಂಗ್ ಮಿಷಿನ್, ಹೇರ್ ಡ್ರೈಯರ್. ಸಿಂಕ್ ಎಷ್ಟು ಕ್ಯೂಟ್ ಆಗಿದೆ. ಸೋಲ್ ಸಿಸ್ಟರ್ಸ್. ಇದು ಅದೆಲ್ಲ ಇಟ್ಟಿದ್ದಾರೆ. ಇದನ್ನೇನು ಕೊಟ್ಟಲ್ಲ, ಬಾತ್ ಟಬ್ ನಮ್ಗೆ ಗೊತ್ತಿಲ್ಲ. ಟಿವಿ ಇದೆ, ಕುತ್ಕೊಳ್ಳೋಕೆ ಅಂದ್ರೆ ಊಟ ಮಾಡೋಕ್ಕೆ ಡೈನಿಂಗ್ ಏರಿಯಾ ಇದೆ, ಬಟ್ಟೆ ಒಣಗಿಸ್ಲಿಕ್ಕೆ ಸ್ಟ್ಯಾಂಡ್ ಕೊಟ್ಟಿದ್ದಾರೆ. ಇದೀಗ ನಮ್ಮ ಬೆಡ್ರೂಮ್. ಬರುತ್ತೆ ಅಕ್ಕ, ಸ್ವಲ್ಪ ತಡೀರಿ. ಇನ್ನೊಂದ್ಸಲಿ ಮಾಡಿ. ಸಾಕು ಬಿಡಿ, ಇನ್ನೇನೋ ಮಾಡಕ್ ಹೋಗಿ ಬ್ರೈಟ್ ಮಾಡ್ಬೋದು ಇಲ್ಲಿ ಬಿಡಿ. ಇನ್ನೊಂದು ಸ್ಪೆಷಾಲಿಟಿ ಏನು ಗೊತ್ತಾ, ಎಷ್ಟು ಸೇಫ್ಟಿ ಇದೆ ಅಂದರೆ ಇಲ್ಲಿ ಹೋಟೆಲ್ಸ್ಗಳಿಗೆ. ಇಲ್ಲಿ ನೋಡಿ, ಈ ಥರ ಒಂದು ಸ್ಕ್ರೀನ್ ಕೊಟ್ಟಿದ್ದಾರೆ. ಆನ್ ಮಾಡಿದರೆ ನಮ್ಮ ಡೋರ್ ಯಾರಾದರೂ ನಾಕ್ ಮಾಡಿದರೆ ಹೊರಗಡೆ ಯಾರಿದ್ದಾರೆ, ಬಾಗಿಲು ಓಪನ್ ಮಾಡಬೇಕೋ ಬೇಡ, ಅದನ್ನು ನಾವು ಇಲ್ಲಿಂದನೇ ನೋಡಿಕೊಂಡು ಓಪನ್ ಮಾಡ್ಬೋದು. ಇವತ್ತಿಗೆ ನಮ್ಮ ಜಪಾನ್ ಟ್ರಿಪ್ಪಿನ ಅರ್ಧ ಕಂಪ್ಲೀಟ್ ಆಯಿತು. 8 ಡೇಸಲ್ಲಿ 4 ಡೇಸ್ ಕಂಪ್ಲೀಟ್ ಆಯಿತು. ಇನ್ನು ರಿಮೈನಿಂಗ್ ಒಂದು 4 ಡೇಸ್ ಉಳ್ಕೊಂಡಿದೆ. ಹೇಗೆ ಅನಿಸ್ತಾ ಇದೆ? ಜಪಾನ್ ಚೆನ್ನಾಗಿದೆ ಅಂತ ಗೊತ್ತಿತ್ತು, ಬಟ್ ಈಗ ನೋಡಿದ್ಮೇಲೆ ರಂಜಕ್ಕ ಸಿಂಚು ಇಲ್ಲಿ ಯಾವ್ದಾರು ಒಂದು ಕೆಲಸ ಇದ್ರೆ ನೋಡಿ ಸೆಟ್ಲ್ ಆಗಿಬಿಡೋಣ ಆಯ್ತಾ ಅಂತ. ತುಂಬಾ ಪಾಪ ಇದ್ದಾರೆ ಜನ. ಹೌದು, ತುಂಬಾ ಪಾಪ ಇದ್ದಾರೆ ಮಾತ್ರ ಜನ. ಎಷ್ಟು ಹಂಬಲ್. ಟ್ರೈನಲ್ಲಿ ನಮ್ ಲಗೇಜ್ ಇಟ್ಟಾಗ ಕೆಳಗಡೆ ಬಿದ್ದಿತ್ತಲ್ಲ, ಹೆಂಗ್ಸ್ ಹಿಂದ್ಗಡೆಯಿಂದ ಓಡ್ ಬಂದು ಲಗೇಜ್ ಬಿದ್ದಿದೆ ನೋಡಿ ಅಂತ. ಅವರೆಲ್ಲ ತೆಗ್ದಿಟ್ಟು ಎಲ್ಲ ಇದ್ ಮಾಡಿದ್ರು ಮಾತ್ರ. ಯಾರು ಅಷ್ಟು ಹಂಬಲ್ ಆಗಿ ಇರಲ್ಲಪ್ಪ. ತುಂಬಾನೇ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಮಾತ್ರ. ಟೋಕಿಯೋನೇ ಒಂಥರ ವೈಬ್, ಹಕೋನೆನೇ ಒಂಥರ ವೈಬ್. ಈಗ ಕ್ಯೋಟೋ ಅದಕ್ಕೂ ನೆಕ್ಸ್ಟ್ ಲೆವೆಲ್. ಬಿಕಾಸ್ ನನಗೆ ಜಪಾನ್ ಅಂತ ನಾನು ಸರ್ಚ್ ಮಾಡಿದ್ರೆ ಇನ್ಸ್ಟಾಗ್ರಾಮಲ್ಲೆಲ್ಲ ಬರ್ತಿದ್ದಲ್ಲ ಬರೀ ಕ್ಯೋಟೋದೇ ರೀಲ್ಸು. ನೆಕ್ಸ್ಟ್ ಸ್ಟೇಷನ್ ಇಸ್ ಕ್ಯೋಟೋ ಅದೇ ಒಂದು ರೀಲ್ ಯಾವಾಗಲೂ ಬರ್ತಾ ಇತ್ತು. ಸೊ ಕ್ಯೋಟೋನ ಎಕ್ಸ್ಪ್ಲೋರ್ ಮಾಡಿ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಸೊ 3 ಡೇಸ್ ನಾವು ಕ್ಯೋಟೋದಲ್ಲಿ ಇರ್ತೀವಿ. ಕ್ಯೋಟೋನ ಕಂಪ್ಲೀಟಾಗಿ ನನಗೆ ಎಕ್ಸ್ಪ್ಲೋರ್ ಮಾಡಬೇಕು. ಲೈಕ್ ಜಪಾನ್ ಟ್ರೆಡಿಷ್ನಲ್ ಫುಡ್ ಆಗಿರ್ಬೋದು, ಅವರ ಅಟೈರ್ ಆಗಿರ್ಬೋದು, ಅವರ ಟೆಂಪಲ್ಸ್ ಆಗಿರ್ಬೋದು, ರಿಚುವಲ್ಸ್ ಆಗಿರ್ಬೋದು, ಎಲ್ಲದೂ ಜಾಸ್ತಿ ನಮಗೆ ಕಾಣೋಕ್ಕೆ ಸಿಗೋದು ಕ್ಯೋಟೋದಲ್ಲೇ. ಸೊ ಹಾಗಾಗಿ ಕ್ಯೋಟೋದಲ್ಲಿ ನೋಡೋಕೆ ತುಂಬಾ ಪ್ಲೇಸ್ ಇದೆ. 3 ಡೇಸ್ ಸಾಕಾಗಲ್ಲ, ಬಟ್ ಹಂಗಂತ ಜಾಸ್ತಿ ದಿನ ನಾವು ಇಲ್ಲಿ ಇರೋಕ್ಕೂ ಆಗಲ್ಲ. ಇದ್ದ ದಿನದಲ್ಲಿ ಎಲ್ಲದನ್ನು ಮುಗಿಸ್ಕೊಬೇಕು. ಅದಕ್ಕೆ ನಮಗೆ ತುಂಬ ಟಯರ್ಡ್ ಆಗ್ತಿರೋದು. ಪರ್ ಡೇಗೆ ನಮ್ಮದು ಅಪ್ ಟು 15 ಕಿಲೋಮೀಟರ್ಸ್ ಮೇಲೆ ನಮ್ಮದು ವಾಕ್ ಆಗ್ತಾ ಇದೆ, ನಂದು ರಂಜಕ್ಕಂದು. ಬಿಕಾಸ್ ಅಷ್ಟು ಪ್ಲೇಸಸ್ನ ಕವರ್ ಮಾಡಬೇಕು. ಸ್ಪೆಷಲಿ ನಮ್ಮಿಬ್ಬರೇ ಇರೋದ್ರಿಂದ. ಇವನ್ ರಕ್ಷಿತ್ ಇದ್ದಿದ್ರೆ ಅವನ್ನೆಲ್ಲ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ಕಡೆ ಕರ್ಕೊಂಡೋಗ್ಬಿಡ್ತಿದ್ದ. ನಮ್ಮದು ಬರೋದೇ ಮೊದಲು ಬಟ್ಲರ್ ಇಂಗ್ಲೀಷು, ಅದರಲ್ಲಿ ಮ್ಯಾನೇಜ್ ಮಾಡ್ಕೊಂಡು ಸುತ್ತಾಡ್ಬೇಕು ಬೇರೆ. ನಮಗೆ ಲಾಸ್ಟ್ ಮೆಟ್ರೋ ಸ್ಟೇಷನಲ್ಲಿ ಎಷ್ಟು ಅವಾಂತರ ಆಗ್ಬಿಡ್ತಂದ್ರೆ ತುಂಬಾ ಕಷ್ಟ ಆಗ್ತಿತ್ತು. ಮೆಟ್ರೋ ಸ್ಟೇಷನ್ ಫಸ್ಟ್ ದಿನ ನಾನು ಅದೇ ನಿಮಗೆ ವ್ಲಾಗಲ್ಲಿ ಹೇಳಿದ್ನಲ್ಲ, ಅಯ್ಯೋ ಬೆಂಗಳೂರು ಮೆಟ್ರೋಕ್ಕಿಂತ ಇದೆ. ಮರುದಿನದಿಂದ ಅದು ನಮ್ಮ ರೂಮ್ ಪಕ್ಕನೇ ಇತ್ತ ಮೆಟ್ರೋ ಸ್ಟೇಷನು, ಅದಕ್ಕೆ ನಮಗೆ ಈಸಿ. ಮರುದಿನದಿಂದ ಒಂದು ಒದ್ದಾಡ್ಬಿಟ್ವಿ ಆಯ್ತಾ. ಒಂದು 2 ಡೇಸ್ ಭಾಳ ಕಷ್ಟ ಆಯಿತು ನಮಗೆ. ಮೆಟ್ರೋ ಸ್ಟೇಷನ್ ತುಂಬ ಮಿಸ್ ಮಾಡ್ಕೊಂಡ್ವಿ, ರೂಟ್ ಮಿಸ್ ಮಾಡ್ಕೊಂಡ್ವಿ, ಮೆಟ್ರೋ ಮಿಸ್ ಮಾಡ್ಕೊಂಡ್ವಿ, ಟೈಮಿಂಗ್ಸ್ ಎಲ್ಲ ಆಚೆ. ಮತ್ತೆ ಲಾಸ್ಟಕ್ಕೆ ಕ್ಯಾಬ್ನೇ ಬುಕ್ ಮಾಡ್ಕೊಂಡು ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಕ್ಯಾಬ್ ಸ್ವಲ್ಪ ಕಾಸ್ಟ್ಲಿ, ಬಟ್ ಕ್ಯಾಬ್ ಸೇಫ್ಟಿಯಾಗಿ ಒಂದೇ ಸಲ ಹೋಗಿ ರೀಚ್ ಆಗಿಬಿಡ್ಬೋದು. ಮತ್ತು ಯಾಕೆ ಬೇಕು ರಿಸ್ಕ್ ಅಂತೇಳಿ ಆಲ್ಮೋಸ್ಟ್ ನಾವು ಕ್ಯಾಬಲ್ಲೇ ಓಡಾಡ್ತಾ ಇದ್ವಿ.
ಬಟ್ ಅದೇ ಕೆಲವೊಂದು ಪ್ಲೇಸಸ್ ಸಿಗಲ್ಲ, ನಾವು ಟ್ರೈನಲ್ಲೇ ಬರಬೇಕು. ಸೊ ಒಂದೂರಿಂದ ಇನ್ನೊಂದು ಬರೋಕ್ಕೆ ಇರೋದು ಸ್ಟ್ರೈಟ್ ಟ್ರೈನು, ಅದು ಪರವಾಗಿಲ್ಲ. ನಮಗೆ ಇಂಟರ್ಲಿಂಕ್ ಟ್ರೈನ್ನ ಹುಡ್ಕೊಂಡು ಹೋಗೋದೇ ಕಷ್ಟ ಆಗೋಗ್ಬಿಟ್ಟಿತ್ತು. ಬಟ್ ಫೈನ್, ಈಗ ಬನ್ನಿ ನೋಡೋಣ ಕ್ಯೋಟೋ ಹೇಗಿದೆ. ಕ್ಯೋಟೋದಲ್ಲಿ ತುಂಬ 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 ನಿಮಗೆ ತೋರಿಸ್ಲಿಕ್ಕಿದೆ, ತುಂಬ 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 ಇನ್ಫಾರ್ಮೇಷನ್ ಕೊಡಲಿಕ್ಕಿದೆ. ಸೊ ಎಲ್ಲದನ್ನು ತೋರಿಸ್ಕೊಡ್ತೀನಿ. ಅಲ್ಲಿ ತನಕ ವೇಟ್ ಇನ್ ವಾಚ್. ಗುಡ್ ನೈಟ್. ಸೊ ಇದು ನನ್ನ ಇವತ್ತಿನ ವಿಡಿಯೋ. ಹೋಪ್ ನಿಮ್ಗೆಲ್ರಿಗೂ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಡೂ ಶೇರ್, ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಮರೀದೆ ಬೆಲ್ ಬಟನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್.